ಅದಕ್ಕೆ ಒಮ್ಮಕ್ಕಳೇ ವಿರೋಧಿ ಇರ್ಬೋದು, ನಾನು ವೈರಿ ಅಲ್ಲ. ನನಗೆ ಅದ್ರ ಅವಶ್ಯಕತೆ ಇಲ್ಲ ಮಾತಾಡೋದು. ಮತ್ತು ನನ್ನ ಕಾರ್ಯಕರ್ತರು ಸುಮ್ಮಿರ್ತಾರ, ಸುಮ್ಮಿರೋಕ್ಕೆ ಸಾಧ್ಯತೆ ಐತೆ. ನಾನು ಸಮಾಧಾನ ತಗೋಬೋದು. ನಾನು 3 ಸತಿ MLA ಆಗಿ ಮಂತ್ರಿಯಾಗಿ ಇಂಡಿಪೆಂಡೆಂಟ್ ಗೆದ್ದವ. ನಾನು ಈ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡ್ಯಾರ. ಜನರಿಗಾದ್ರೆ ಎದುರು ಜೀವನ ಮಾಡ್ಬೇಕು ನಾವು, ಹೌದಲ್ಲ? ಮಾತುಕತೆ ಜನರ ಸಲಗಾರ ಎದುರ್ಬೇಕು ನಾವು. ಜನರು ನಮ್ಗೆ ಏನಂತಾರ ಅಂತಂದು. ನನಗೆ ಈತನ ಬಗ್ಗೆ ಮಾತಾಡೋಕೆ ಒಂದಲ್ಲ 100 ಇದ್ದು ನಾನು ಮಾತಾಡಿದ್ದೆ. ವೈಯಕ್ತಿಕ ಆತನ ವಿಚಾರ ಮಾತಾಡಿದ್ದೆ. ಇಡೀ ಕ್ಷೇತ್ರ ಅಲ್ಲ, ಜಿಲ್ಲೆ, ರಾಜ್ಯ ಮಾತಾಡಿತ್ತು. ನಾನು ಮಾತಾಡಿದ್ದೆ. ನನ್ನ ಬಾಯಿಂದ ಸ್ವತಃ ನೀವೇ ಪತ್ರಕರ್ತರು ಕೇಳಿದ್ರು ನಾನು ಮಾತಾಡಲಿಲ್ಲ. ನಾನೇನಂದೆ, ಅವ್ರ ವೈಯಕ್ತಿಕ ಬದುಕು, ಅವ್ರ ವೈಯಕ್ತಿಕ ಜೀವನ ಅಂತಂದೆ, ಹೌದಲ್ಲ? ಅದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಯಾರ ಬಗ್ಗೆನೇ ಮಾತಾಡ್ರಿ, ವೈಯಕ್ತಿಕ ಬಗ್ಗೆ ಮಾತಾಡೋದು ಬೇಡ. ಮತ್ತೊಂದೊಂದು ಗೌರವದಿಂದ ಮಾತಾಡಿ. ನಾನು ಇವತ್ತಿನವರೆಗೂ ಏಕವಚನದ ಮಾತಾಡಿದ್ದು ಉದಾಹರಣೆ ಅದಾವಂತ. ನಮ್ಮ ಗೌರವವನ್ನು ನೀವು ನಮ್ಮ ಗೌರವವನ್ನು ನೋಡ್ಕೊಂಡಿದ್ದಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡೋದನ್ನು ಕಲಿತೀರಿ. ಅದನ್ನು ಕಲೀಲಿ ಅಂತ ನಾನು ಅಧಿಕಾರದಿಂದ ಬರೋಕ್ಕಾಗಿಲ್ಲ ಅಷ್ಟೇ. ಯಾವ ಸರ್ ಬಜೆಟ್, ರಾಜ್ಯ ಬಜೆಟ್? ಮೋಸ್ಟ್ಲಿ ಮಾರ್ಚು 6ನೇ ತಾರೀಕು ಅಂತ ಟೆಂಟೇಟಿವ್ಲಿ ಫಿಕ್ಸ್ ಆಗಿದೆ. ಮೋಸ್ಟ್ಲಿ 6ನೇ ತಾರೀಕಿಗೆ ಬಜೆಟು, ರಾಜ್ಯದ ಬಜೆಟನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಭಾಗದ ಏನು ನಿರೀಕ್ಷೆ? ನಮ್ಮ ಭಾಗದೊಳಗೆ ಇನ್ನೂ ಏನೇನು ಮಾಡ್ಬೇಕು ಅನ್ನೋದನ್ನು ಮುಂಚಿತವಾಗಲೇ ಬಜೆಟ್ನಾಗ ಏನು ಮಾಡೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತಾ ನಮ್ಮ ಭಾಗದ ಬಜೆಟ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ನಿಮ್ಮ ಇಲಾಖೆ ಏನು ಡಿಸ್ಕಷನ್? ನಮ್ಮ ಇಲಾಖೆಯೊಳಗೂ ಕೊಟ್ಟಿದ್ದೀವಿ. ನಾವು ಕನಿಷ್ಠ 300 ಹಾಸ್ಟೆಲ್ಗಳು ಬೇಕು ಅಂತ ಕೊಟ್ಟಿದ್ದೀವಿ. ಯಾಕಂದರೆ ಹಾಸ್ಟೆಲ್ದ ಅವಶ್ಯಕತೆ ಇದೆ. ಹಾಸ್ಟೆಲ್ಲು ಬೇಕಂತ ಕೊಟ್ಟಿದ್ವಿ. ಮತ್ತು ಹಾಸ್ಟೆಲ್ದೊಳಗೆ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕಂತ ಒಂದಿಷ್ಟು ಇಲಾಖೆಯೊಳಗೆ ಬದಲಾವಣೆ ಮಾಡೋಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನು ಮಾಡಬೇಕಂತಲೂ ಗಮನಕ್ಕೆ ತಂದಿದ್ವಿ. ನೋಡೋಣ ಏನೇನು ಕೊಡ್ತಾರೆ. ಮುಖ್ಯಮಂತ್ರಿಗಳಿಗೆ ಯೋಚನೆಗೆ ಬಿಟ್ಟಿದ್ದು ಅವ್ರು ಕೊಟ್ಟದ್ದು ಒಳಗೆ ಕೆಲಸವನ್ನು ಮಾಡ್ತೀವಿ.